ಹಲೋ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವಾಗ ಆಶ್ರಮ ಜಾತ್ರೆ ಅದ, ಭಕ್ತರೆಲ್ಲ ಬರ್ಲಾಕತ್ತಿದ್ದು ನಾನು ಒಂದು ವಿಡಿಯೋ ಮಾಡ್ಬೇಕಂತ ಸ್ಮಾಲಾಗಿ ಮಾಡತ್ತೀನಿ ರೀ. ನೋಡಿ, ಇಲ್ಲಿ ಬೇರೆ ಊರದಿಂದ ಹೆಣ್ಮಕ್ಳು ನೋಡ್ರಿ ಎಷ್ಟು ಸಾಲಾಗಿ ಬರತ್ತಾರ. ಇನ್ನು ಹಿಂದೆ ಭಾಳ ಮಂದಿ ಅದಾರಿ. ಎಲ್ಲರೂ ಅಪ್ಪರು ಭಜನೆ ಮಾಡ್ಕೋತ ಸ್ಮರಣೆ ಮಾಡ್ಕೋತ ಬರತ್ತಾರ ರೀ ಆಶ್ರಮಕ್ಕೆ. ಇಲ್ಲಿ ಮುಂದೆ ಬರುವುದೇ ಆಶ್ರಮ. ನಾನು ಬೆಳಗ್ಗೆ ಹೋಗಿ ಬಂದಿದ್ದೇವ್ರಿ, ನಾವು ಆಲ್ರೆಡಿ ಅವಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ನೋಡ್ರಿ, ನಾನು ಸ್ಕೂಲ್ಗೆ ಹುಡುಗಿ ಟೈಮ್ ಆಗಿತ್ತು, ಕರ್ಕೊಂಬರಕತ್ತ ಹೊಂಟಿದ್ದೆ. ಮಹಿಳೆಯರು, ನಮ್ಮ ಅಕ್ಕ ತಂಗಿಯರು ಎಲ್ಲರೂ ಬರತ್ತಿದ್ರು ಆಶ್ರಮಕ್ಕೆ. ಬನ್ನಿ ನೋಡ್ರಿ, ಇಲ್ಲಿ ಚಾರ್ ಲೈಟ್ ಅಂತೇಳಿ ಚಾರ್ ಲೈಟ್ ಬರ್ಲಕ್ಕ ಸಿದ್ದೇಶ್ವರಪ್ಪರದು ಎಲ್ಲ ಫೋಟೋ ಇಟ್ಟು ಅಲಂಕಾರ ಮಾಡಿದ್ರಿ. ನೋಡ್ರಿ ಎಷ್ಟು ಚಂದ, ಒಂದು ಗೋಪುರ ಆಗತ್ತೆ, ಗುಡಿಗತೆ ಮಾಡ್ಯಾರ. ನನ್ನ ಮಗಳನ್ನ ನಿಂದ್ರಿಸಿ ಅಲ್ಲಿ ಫೋಟೋ ತಕ್ಕೊಂಡು ವಿಡಿಯೋ ಮಾಡ್ಕೊಂಡ್ರಿ. ಅಮ್ಮ ನಿಂದಿರ್ತೀನಿ ವಿಡಿಯೋ ಮಾಡ ಅಂದಳ್ರಿ ಆಕಿನು. ಬನ್ನಿ, ನನ್ನ ಮಗಳ ಶಾಲೆಗೆ ಕರ್ಕೊಂಡು ಬಂದು ಆಕಿನ ನಿಂದಿರಿಸಿ ಅಲ್ಲಿ ನೋಡ್ರಿ ಫೋಟೋ ತಕ್ಕೊಂಡೆವು. ಎಷ್ಟು ಚಂದ ಮಾಡ್ಯಾರ ಇಲ್ಲಿನು. ನೋಡ್ರಿ, ಆಕಿನೂ ನಿಂತು ಅವ್ರ ಶಾಲ್ಯಾಗ ಗಲ್ಲೆ ಕೊಟ್ಟಿದ್ರತ್ರಿ, ಗಲ್ಲೆ ಹಿಡ್ಕೊಂಡು ತಕ್ಕೊಂಡಿದ್ರು. ಮನೆಗೆ ಹೋಗಿ ಆಕಿ ಬಟ್ಟೆ ಚೇಂಜ್ ಮಾಡಿ ಆಕಿ ಕಲಮಾರು ತೊಳ್ಕೊಂಡು, ನಾನು ಅಷ್ಟು ಕಲಮಾರು ತಕ್ಕೊಂಡು ಬಂದೇವ್ರಿ ನಾವು ಆಶ್ರಮಕ್ಕೆ. ನೋಡಿ ಎಷ್ಟು ಜನಸಂಖ್ಯೆ ಅಂದ್ರೆ ಜನ ಸಾಗರ ಫುಲ್ ರೀ. ಬೆಳಗ್ಗೆಯಿಂದ ಫುಲ್ ನೋಡಿದ್ರೆ ಭಾಳ ಇದ್ರಿ. ಆದರೂ ನನ್ನ ಅಣ್ಣ ತಮ್ಮದಿರು ಯೂಟ್ಯೂಬ್ದವರು ರಗಡ್ ಮಂದಿ ಯೂಟ್ಯೂಬ್ದ ಚಾಲೂ ಮಾಡ್ಯಾರಿ, ಮಾಡಿರ್ತಾರೆ. ನೋಡಿ, ಇಲ್ಲಿ ಒಂದು ಹುಡುಗ ಎಷ್ಟು ಅವ್ರ ವಯಸ್ಸು ಅಷ್ಟು ಚಿಕ್ಕದು, ಜೀವನ ಮಾಡ್ಬೇಕಾದ್ರೆ ಯಾವ ಥರನೂ ಮಾಡ್ಬೋದು. ಅವ ದುಡ್ಡು ಮಾಡ್ಬೇಕು ಅಂತೇಳಿ ಯಾವ ಥರ ಹಣಿಮ್ಯಾಗ ಹಚ್ಚೋದು ಮಾಡ್ಲಕತ್ತಿದ್ದನ್ರಿ. ನೋಡ್ರಿ, ದುಡಿಬೇಕಾದ್ರೆ ಯಾವುದೇ ಕೆಲಸ ಅನ್ಬಾರ್ದ್ರಿ. ನೋಡ್ರಿ, ಎಷ್ಟು ನಮ್ದು ಸಿದ್ದೇಶ್ವರಪ್ಪರದು ಆಶ್ರಮ. ನಮ್ಮ ವಿಡಿಯೋ ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನಾವು ತೋರಿಸ್ತಾ ಇರೋದು ಎಷ್ಟು ಭಕ್ತರ ಜನ ನೋಡ್ರಿ. ಜನಸಂಖ್ಯೆ ಫುಲ್ ಆಶ್ರಮ ಹಿಡಿಸ್ಲಾರ್ದಷ್ಟು ಜನ ಇತ್ತು ನೋಡಿ. ಇಲ್ಲಿ ಅಪ್ಪರದು ಬೆಳಗ್ಗಿನ ಜಾವನೇ ಪೂಜೆ ಮುಗ್ದೈತ್ರಿ. ನಾವು ಮಕ್ಕಳು ಶಾಲೆಗೆ ಕಳ್ಸೋದ್ರದಿಂದ ಹಂಗಾಗಿ ಬರೋದಾಗಿದ್ದಲ್ರಿ. ಬಂದು ದರ್ಶನ ಮಾಡಿಕೊಂಡು ಬಂದೇವ್ರಿ. ನೋಡ್ರಿ, ಈ ದೇವಸ್ಥಾನದಲ್ಲಿನೂ ಒಂದು ಕಿತ್ತಾಡೋದಾಗುತ್ತೆ. ಅವ್ರು ಬಿಡೋರು ಬಿಡಲಾರ್ದವರು ಭಕ್ತರು ಹೋಗೋರೇ ರೀ, ದರ್ಶನ ಮಾಡ್ಕೋಬೇಕಂತೇಳಿ ಪ್ರಯತ್ನ ಮಾಡೋರು. ಅವರು ಮುಂದೆ ನಿಂತವರು ಬೆದರ್ಸಾಕತ್ತಿದ್ರಿ. ನೋಡ್ರಿ, ನಾವು ದೂರಿಂದ ಡೈಲಿ ಬರ್ತಾ ಇರ್ತೀವಿ ಅಂತೇಳಿ ದೂರಿಂದ ಫೋಟೋ ತಕ್ಕೊಂಡು ನಮಸ್ಕಾರ ಮಾಡಿ ಬಂದೇವ್ರಿ. ನೋಡ್ರಿ, ಎಷ್ಟು ಚಂದ ಪೂಜೆ ಪುನಸ್ಕಾರ ಎಷ್ಟು ಚಂದ ಆಗೈತಿ. ಆದರೆ ನೋವಿನ ಸಂಗತಿ ಏನಂದರೆ ನಾವು ಅಪ್ಪರು ಕಳ್ಕೊಂಡಿದ್ದು ತುಂಬ ನೋವಾಗಿದೆ ನಮಗೆ. ನೋಡಿ, ಇಲ್ಲಿ ಸಿದ್ದೇಶ್ವರಪ್ಪ ಅವ್ರದ್ದು ಫೋಟೋ ಅಷ್ಟೇ ಕೋನಕ್ಕಿಟ್ಟಾರ್ರಿ. ಮಲ್ಲಿಕಾರ್ಜುನ ಅಪ್ಪವ್ರದ್ದು ಮುಂದೆ ನಂದು ಏನು ಪ್ರೂಫ್ ಇರಬಾರ್ದು ಅಂಥೇಳಿ ಅವರು ಏನು ಗದ್ದಿಗೆನೂ ಸ್ಥಾಪನೆ ಮಾಡಿಸ್ಕೊಡ್ಲಿಲ್ಲ, ಏನು ಮಾಡಿಕೊಡ್ಲಿಲ್ಲ ರೀ. ನೋಡಿ, ಇಲ್ಲಿ ಅವ್ರ ಫೋಟೋಗಳು ಎಲ್ಲ ಅವ್ರು ಏನೇನು ಮಾಡಿದ್ದು ಹಿಂದಿನ ಫೋಟೋಗಳದೆಲ್ಲ ಇಲ್ಲಿ ಹಾಕಿದ್ರಿ. ಯೋಗ ಮಾಡಿದ್ದು, ವಾಕಿಂಗ್ ಮಾಡಿದ್ದು, ಪೂಜಾ ಮಾಡ್ಕೊಂಡಿದ್ದು, ಇಲ್ಲಿ ಎಲ್ಲ ಏನೇನು ಅವರು ಕೆಲಸ ಮಾಡ್ತಿದ್ರು, ಬುಕ್ ಸ್ಟಾರ್ ಅಂಗಡಿ ಇದ್ದಿದ್ದು, ಭಕ್ತರ ಬಳಿ ಹೋಗಿದ್ದು ಎಲ್ಲ ಥರ ಫೋಟೋಗಳು ಭಕ್ತರಿಗೆ ನೋಡ್ಲಿಕ್ಕೆ ಇಟ್ಟಿದ್ರಿ. ಮೊದ್ಲು ಅವ್ರು ಜಾಸ್ತಿ ಸೈಕಲ್ ಮೇಲೆ ತಿರುಗಾಡ್ಯಾರ್ರಿ ಅವರು. ಆಮೇಲೆ ನಡಿಗೆನೇ ಜಾಸ್ತಿ ಇತ್ತು. ಈ ಕಡೆ ಕಾರ್ ಗಾಡಿ ಒಳಗೆ ತಿರುಗಾಡ್ಯಾರ್ರಿ ಅಷ್ಟೇ. ಅವರು ಐಷಾರಾಮಿ ಒಳಗೆ ಇರ್ಬೇಕನ್ನೋದು ಅವ್ರದ್ದು ಇರ್ತಿದ್ದಿಲ್ರಿ ಅವ್ರ ಮನಸ್ಸು. ಸಾಧಾರಣ ಮನುಷ್ಯರಿ. ಅವರೇನು ಸಾಧು ಸಂತರಾಗಿ ಕಾವಿ ಉಡಲಿಲ್ಲ, ಆಸೆ ಪಡಲಿಲ್ಲ. ನೋಡಿ, ಎಷ್ಟು ಚಂದ ರೀ. ಎಲ್ಲ ಥರ ಫೋಟೋಗಳದ, ಒಂದೊಂದು ಫೋಟೋ ತಕ್ಕ ಒಂದೊಂದು. ಇಲ್ಲಿ ಭಕ್ತರಿಗೆ ಊಟ ನೀಡಿದ್ದೂ ಐತ್ರಿ. ಇಲ್ಲಿ ಪ್ರವಚನ ಕೂತಿದ್ದು ನೋಡ್ರಿ, ಒಂದೊಂದು ಫೋಟೋಗಳು ನೋಡತಕ್ಕದ್ರಿ. ಮಲ್ಲಿಕಾರ್ಜುನಪ್ಪವ್ರ ಫೋಟೋಗಳ್ನು ಇದ್ದು ರೀ. ನೋಡ್ರಿ, ವರ್ಷ ನಡೀತ್ರಿ. ಈ ವರ್ಷ ಅಪ್ಪರು ದಿನ ಮಾಡೋದ್ರಾಗ ಅವಾಗೂ ಸ್ಥಾಪನೆ ಮಾಡಿದ್ರಿ. ಇಲ್ಲಿ ಜಾತ್ರೆ ಒಳಗೂ ಆತದ್ರಿ. ನೋಡ್ರಿ, ಇಲ್ಲಿ ಭಕ್ತರು ಯಾರ ಹಾಡೋರು ಬಂದವ್ರಿಗೆ ಕೂತ್ಕೊಳಕಂತ ಮಾಡಿದ್ರಿ. ಇಲ್ಲಿ
ನೋಡಿ ಇಲ್ಲೆಲ್ಲ ಭಕ್ತರು ಬಂದು ನೋಡಿ ಕೂತಿದ್ರು. ನೋಡ್ರಿ ಎಲ್ಲಿ ನೋಡ್ತಿ ಅಲ್ಲಿ ಜನಸಂಖ್ಯೆ ಜಾಸ್ತಿ ರೀ. ಈ ಕಡೆ ನೋಡ್ರಿ ಮಲ್ಲಿಕಾರ್ಜುನ ಅಪ್ಪರದು ಫೋಟೋಗಳಿದ್ದು, ಆ ಸೈಡ್ ಸಿದ್ದೇಶ್ವರ ಅಪ್ಪಗಳದ್ದು ಹಾಕ್ಯಾರ, ಈ ಕಡೆ ಮಲ್ಲಿಕಾರ್ಜುನ ಅಪ್ಪಗಳದ್ದು ಹಾಕ್ಯಾರ. ನೋಡಿ ಜನ ಸಾಗರವೇ ಫುಲ್ ಹರಿದು ಬಂದಿತ್ತು ರೀ ನಮ್ಮ ಸಿದ್ದೇಶ್ವರ ಅಪ್ಪರದು. ನೋಡ್ರಿ ಇಲ್ಲಿ ಎಷ್ಟು ಜನ ನೋಡ್ರಿ, ಎಲ್ಲ ಹಾಡೋದು, ಮಹಿಳೆಯರಲ್ಲಿ ಮತ್ತು ಪುರುಷರಲ್ಲಿ ಎಷ್ಟು ಚಂದ ಹಾಡೋದು, ಅವ್ರ ಭಾವನೆ ತಕ್ಕಂಗೆ ಇಲ್ಲಿ ಪ್ರವೇಶ ಮಾಡಿದ್ರಿ. ನೋಡ್ರಿ ಎಷ್ಟು ಚಂದ ಅಲಂಕಾರ ಮಾಡ್ಯಾರ ಇಲ್ಲಿ ಅಪ್ಪವ್ರ ಫೋಟೋ ಇಟ್ಟು. ಇಲ್ಲಿ ತಾಯಂದ್ರು ಇಬ್ರು ತಾಯಂದ್ರು ಹಾಡೋದ್ರಿ. ನೋಡಿ ನನ್ನ ಮಗಳನ್ನ ಇಲ್ಲಿ ಅಮ್ಮ ಇಲ್ಲಿ ಕುಂದ್ರನ ಅಂತೇಳಿ ಮುಂದಕ್ಕೆ ಹೋಗಂಬ ಅಲ್ಲಿ ಹೋಗಂಬ ಅಂತ ಅನ್ಕತ್ತೇಳ್ರಿ. ಬನ್ನಿ ಭಕ್ತರು ಎಲ್ಲರೂ ಹೆಣ್ಮಕ್ಳು ಮಹಿಳೆಯರು ತಮ್ಮ ಅನುಕೂಲ ತಕ್ಕಂಗೆ ಯಾವ್ಯಾವ ಹಾಡ ಅಪ್ಪವ್ರ ಮ್ಯಾಗ ಹಾಡಕಟ್ಟಿದ್ದು ಹಾಡೋರೈತೆ ಅಂತೇಳಿ ಇಲ್ಲಿ ತಾಯಂದ್ರು ಇಬ್ಬರು ಹಾಡಿ ತಮ್ಮ ಮನಸ್ಸಿನಾಗಿಂದ ಏನೇನು ಅಪ್ಪವ್ರ ಮ್ಯಾಗ ಅಭಿಮಾನ ಇತ್ತು ಭಜನೆ ಮುಖಾಂತರ ಅವರು ವರ್ಣನೆ ಮಾಡೋದ್ರ ಮುಖಾಂತರ ಅವ್ರು ಹಾಡೋದ್ರಿ. ಏನಂದ್ರೆ ಹಾಡ್ಬೇಕನ್ನೋ ಭಾಳ ಮಂದಿಗೆ ಆಸೆ ಇತ್ತು. ಆದ್ರೆ ಅಲ್ಲಿ ಅಧಿಕಾರಿಗಳು ಏನಂದ್ರು, ಎಲ್ಲರೂ ಸ್ವಲ್ಪ ಹಾಡು ಹಾಡಬೇಕು, ಭಾಳ ಮಂದಿ ಮಹಿಳೆಯರು ಹಾಡ್ಬೇಕಂತಾರೆ ಅಂತೇಳಿ ಸ್ವಲ್ಪ ಹಾಡಕ್ಕೆ ಇದು ಮಾಡಿದ್ರಿ. ನೋಡಿ ಇಲ್ಲಿ ಅಪ್ಪವರು ಕೂತಿದ್ದು ಪ್ರವಚನ ಇದ್ರಿ. ಅವ್ರ ಅಪ್ಪವರು ಏನೂ ಮಾಡಲಿಲ್ಲ, ಮಾಡಬೇಡ ತಂದ್ರೂ ಭಕ್ತರು ತಮ್ಮ ಖುಷಿಗೋಸ್ಕರ ಅಲಂಕಾರ ಮಾಡಿ ಎಲ್ಲ ಥರ ಡೆಕೋರೇಷನ್ ಮಾಡಿ ಆಸೆ ಈಡೇರಿಸ್ಕೊಂಡ್ರಿ. ಆದರೆ ಅಪ್ಪವರು ಇನ್ನೊಂದು 4 ದಿನ ಇರಬೇಕಾಗಿತ್ತು. ಭಕ್ತರಲ್ಲಿ ಏನಂದ್ರೆ ಅದೇ ಒಂದು ನೋವಿನ ಸಂಗತಿ ರೀ. ಅಂಥ ದೊಡ್ಡ ಮುತ್ಯರನ್ನ ಕಳ್ಕೊಂಡೀವಿ ಅನ್ನೋದು ನೋವೊಂದು ಇತ್ತು ರೀ. ಎಲ್ಲ ಥರ ಸುಗಮವಾಗಿ ಚೆಂದಾಗಿ ನಡೀತ್ರಿ. ನೋಡ್ರಿ ನನ್ನ ಮಗಳು ಹೆಂಗೆ ಆಟ ಆಡಕತ್ತಾಳಲ್ಲೇ ಮುಂದೆ. ಆಕಿನ ಅಜ್ಜಿಗಳು ಹಾಡ ಕೇಳಕತ್ತೀನಿ ಮಮ್ಮಿಗೆ ತಳ್ಕಿ ಆಕಿ ತನ್ನ ಗ್ಯಾದ್ರಿಂಗ್ದಂದು ನೆನಪಿಸ್ಕೊಂಡ್ರಿ. ನಾವು ಇಲ್ಲಿ ಹಾಡ ಕೇಳಿ ಮಹಿಳೆಯರೇ ಅಕ್ಕ ತಂಗಿ ಇದ್ರಿ ವರ್ಷ ಇದೇ ಥರ ಎಲ್ಲರೂ ಬಂದು ಅಪ್ಪವ್ರದ್ದು ವರ್ಣನೆ ಮಾಡಿ ಹೋಗೊಂಡ್ರಂತ. ಅಪ್ಪವ್ರದ್ದು ಎಷ್ಟು ನಾವು ವರ್ಣನೆ ಮಾಡಿದ್ರೆ ಸಾಲದು. ಬನ್ನಿ ಇಲ್ಲಿ ಕೂತ್ರೆ ಬಂದು ನಾವು ಡೈಲಿ ಮಕ್ಳು ಕರ್ಕೊಂಡು ಬರೋ ಟೈಮ್ನಾಗ ನಾನು ಹಾಯ್ತೀನಿ ರೀ. ನನಗೇನೋ ಒಂಥರ ಸಮಾಧಾನ ಇಲ್ಲಿ ಬಂದು ಸ್ವಲ್ಪ ಕೂತು ನನಗೆ ಏನೋ ಒಂಥರ ಸಮಾಧಾನ ಇಲ್ಲಿ ಬಂದು ಏನೋ ಒಂಥರ ಬೇಸರ ಕಳ್ಕೊಂಡಂಗೆ ರೀ. ಹಾಗಾಗಿ ನಾನು ಡೈಲಿ ಬಂದು ಕೂತು ಸ್ವಲ್ಪರ ಕೂತು ಹೋಗಿರ್ತೀನಿ ರೀ. ನಾನು ನೆಮ್ಮದಿ ಅನ್ನಿಸ್ತದೆ ರೀ. ಮನ್ಯಾಗ ಎಷ್ಟೇ ಮಕ್ಕಳ ಜೋಡಿ ನಾವು ಬೇಜಾರು ಮಾಡ್ಕೊಂಡ್ರು, ಎಷ್ಟೇ ನಾವು ಕೆಲಸದಲ್ಲಿದ್ರೂ ಇಲ್ಲಿ ಅಪ್ಪವ್ರ ಜಾಗದಾಗ ಒಂದು ಸ್ವಲ್ಪ ಕೂತು ಹೋದ್ನಂದ್ರೆ ನನಗೆ ಸಮಾಧಾನ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಬಿಡುವು ಮಾಡಿಕೊಂಡು ಬಂದು ಕೂತು ಹೋಗ್ತೀನಿ ರೀ. ನೋಡಿ ಇಲ್ಲಿ ಅಪ್ಪವ್ರದ್ದು ನೋಡ್ರಿ ಪ್ರವಚನ ಕೂತಾರ ಅನ್ನಂಗೆ ರೀ. ನಾವು ಕಳ್ಕೊಂಡಿಲ್ಲ ನಾವು ಅಪ್ಪವ್ರನ್ನ, ಇಲ್ಲೇ ಅದಾರ ನಮ್ಮ ಜೊತೆ ಇಲ್ಲೇ ಅನ್ನಂಗೆ ಅನ್ನಿಸ್ತದೆ ನೋಡ್ರಿ. ಅವ್ರದ್ದು ಪ್ರವಚನ ಹೇಳಲ್ಲೇ ಅವ್ರಿಗೆ ಈ ಥರ ಮಾಡಿದ್ರು ಮೂರ್ತಿ ಎಷ್ಟು ಚೆಂದಾಗಿತ್ತಂದ್ರೆ ರೀ. ನಾವು ಕಳ್ಕೊಂಡಿಲ್ಲ ಅಪ್ಪವ್ರನ್ನ, ಅದಾರ ಇಲ್ಲಿ ಅನ್ನಂಗೆ ಅನ್ನಿಸ್ತ್ರಿ. ನೋಡ್ರಿ ಮಹಿಳೆಯರು ಜಾಸ್ತಿ ಇದ್ರಿ ಗಂಡು ಮಕ್ಳಿಗಿಂತ ಹೇಳ್ಬೇಕಂದ್ರೆ. ನೋಡ್ರಿ ಇಲ್ಲಿ ಅಪ್ಪವ್ರದ್ದು ಕಟೌಟಿ ಹೆಂಗೆ ಮಾಡ್ಯಾರ. ಇಲ್ಲಿ ಫ್ರೀ ಚೆಕಪ್ ನಡೆಸಿದ್ರಿ, ಶುಗರ್ BP ಅಂತೇಳಿ ನೋಡತ್ತಿದ್ರಿ. ನನ್ನ ಮಗಳು ಅಮ್ಮ ನೀನು ಚೆಕ್ ಮಾಡಿಸ್ಕೋತ ಅಂದಳ್ರಿ. ನಾನು ಚೆಕ್ ಮಾಡ್ಕೊಂಡ್ರಿ ಅಂತೇಳಿ ಇಲ್ಲಿ ಪಾಳ್ಯಕ್ಕೆ ನಿಂತಿದ್ದೇವ್ರಿ. ಅದರಲ್ಲಿ ನಾನು ಚೆಕಪ್ ಮಾಡಿಸ್ಕೊಂಡ್ರಿ. ಅವರು ಬೇರೆದವ್ರದ್ದು ರಿಪೋರ್ಟೇ ನಾನು ಇವತ್ತಿನ ವಿಡಿಯೋ ಇದು ಆಗಿತ್ತು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.